ಯುವ ಜನತೆಯ ಸ್ಫೂರ್ತಿಯ ಚಿಲುಮೆಯಾಗಿ ಹೊರಬರುತ್ತಿರುವ ಯುವ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ನಮ್ಮ ಯುವ ದರ್ಶನ ಕಾರ್ಯಕ್ರಮಕ್ಕೆ ವಿಭಿನ್ನ ಕಲಾ ಪ್ರತಿಭೆಯನ್ನ ಪರಿಚಯ ಮಾಡಿಸಿದ್ದೇವೆ. ಇವರು ತಾಜ್ ಮಹಲ್ ರಚಿಸ್ತಾರೆ, ಗೋಲ್ ಗುಂಬಜ್ ರಚಿಸ್ತಾರೆ. ಅಷ್ಟೇ ಅಲ್ಲ, ನಮ್ಮ ವಿಧಾನಸೌಧನ ಸಹ ರಚಿಸ್ತಾರೆ. ಇದರಲ್ಲಿ ಏನಿದೆ ಅಪ್ಪ ವಿಶೇಷ ಅಂತೀರಾ? ಇದರಲ್ಲಿದೆ ವಿಶೇಷ. ಇವರು ಯಾವುದೇ ಚಿತ್ರನ ರಚಿಸೋದ್ರಲ್ಲಿ ಒಂದು ಖಾಲಿ ಬಲ್ಬ್ನೊಳಗೆ ಅದನ್ನ ತುಂಬಿ ಅದಕ್ಕೆ ಮತ್ತಷ್ಟು ಮೆರುಗನ್ನ ತುಂಬಿಸ್ತಾರೆ. ಇದೇ ಇವರಲ್ಲಿರುವ ಸ್ಪೆಷಾಲಿಟಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಇವರು ಬಂದಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಯಾವಾಗಿಂದ ಇದನ್ನ ಸ್ಟಾರ್ಟ್ ಮಾಡಿದ್ರಿ ಮಾಡೋದಕ್ಕೆ? ನಾನು 8ನೇ ತರಗತಿಯಿಂದಲೂ ನನಗೆ ಡ್ರಾಯಿಂಗ್ ಹವ್ಯಾಸವಾಗಿತ್ತು. ಆದರೆ ಈ ಬಲ್ಬಲ್ಲಿ ಮಾಡೋದಂತಂದರೆ 9ನೇ ತರಗತಿಯಿಂದ ಇದನ್ನ ಮಾಡ್ತಾ ಇದ್ದೀನಿ. ಸುಮಾರು ಒಂದು 10 ರಿಂದ 13 ವರ್ಷದಿಂದ ಈ ಬಲ್ಬ್ ಒಳಗಡೆ ಆರ್ಟ್ ಮಾಡ್ತಾ ಇದ್ದೀನಿ. ಈ ಬಲ್ಬ್ ಒಳಗಡೆ ಆರ್ಟ್ ಅಂತಂದರೆ ಒಬ್ಬರು ಬಾಟಲಲ್ಲಿ ಎತ್ತಿನ ಬಂಡಿ ಮಾಡಿದ್ರು. ಮನೆಯಲ್ಲಿ ಒಂದಿಷ್ಟು ಸುಟ್ಟು ಬಲ್ಬ್ಗಳಿತ್ತು. ಅದನ್ನೇನು ವೇಸ್ಟೇಜ್ ಅಂತ ಏನು ಒಗೆಯೋದು ಬಿಸಾಕೋದೇನು ಅಂತಂದ್ಬಿಟ್ಟು ತಗೊಂಡು ಹಳೆಗೆ ಅದು ಕಟ್ ಮಾಡಿಬಿಟ್ಟು ಒಳಗಡೆ ಡಿಸೈನ್ ಮನೆ ಅದು ಮಾಡಿದಾಗ ನನಗೆ ಅಟ್ರಾಕ್ಷನ್ ಅನಿಸ್ತು, ತುಂಬ ಚೆನ್ನಾಗಿ ಅನಿಸ್ತು. ಅಲ್ಲಿಂದ ಕ್ರಮೇಣ ಒಂದು 10 ವರ್ಷದಿಂದ ಸ್ಟಾರ್ಟ್ ಇದು ಬಲ್ಬ್ ಆರ್ಟ್ ಮಾಡೋದು. ಮೇಡಮ್, ಇದನ್ನ ಮಾಡೋದಕ್ಕೆ ಇನ್ಸ್ಪಿರೇಷನ್ ಯಾರಾದರೂ ಇದ್ದಾರಾ ನಿಮಗೆ? ಇನ್ಸ್ಪಿರೇಷನ್ ಅಂತಂದರೆ ಮನೇಲಿ ಸಿಸ್ಟರು, ಫಾದರ್, ಮದರ್ ಅಂದರೆ ತಂದೆ ತಾಯಿ ಅಕ್ಕನೇ, ಅವರು ಟೀಚರ್ ವರ್ಕ್ ಮಾಡ್ತಾಯಿದ್ರು. ಡ್ರಾಯಿಂಗ್ ಅದು ಎಲ್ಲ ಕಲಿಸ್ಕೊಡ್ತಾ ಇದ್ರು. ಆದರೆ ಬಾಟಲ್ ಒಂದು ಪೇಪರಲ್ಲಿ ಬಂದಿದ್ದನ್ನು ನೋಡಿಬಿಟ್ಟು ಬಲ್ಬಲ್ಲಿ ಯಾಕೆ ಮಾಡಬಾರ್ದು, ಎಲ್ಲರೂ ಬಾಟ್ಲಲ್ಲಿ ಮಾಡಿದಾರಲ್ಲ, ಬಲ್ಬ್ದು ಚಿಕ್ಕ ಹೋಲ್ ಇಟ್ಕೊಂಡು ಇದರಲ್ಲಿ ಒಂದು ಸಾಧನೆ ಮಾಡೋದಕ್ಕೆ ಇದೊಂದು ವಸ್ತು ಥರ ಸಿಕ್ಕಿದೆ ನನಗೆ ಅಂತಂದು. ಇವರ ಈ ಸಾಧನೆ ಲಿಮ್ಕಾ ಬುಕ್ಸ್ ಆಫ್ ರೆಕಾರ್ಡ್ಸ್ನಲ್ಲೂ ಸಹ ದಾಖಲಾಗಿದೆ. ಅದು ಎಷ್ಟನೇ ಇಸ್ವಿಯಲ್ಲಿ ದಾಖಲಾಗಿರೋದು? 2009ರಲ್ಲಿ ಸರ್ಟಿಫಿಕೇಟ್ ಕೊಟ್ಟರು. 2010ರಲ್ಲಿ 2 ಲಿಮ್ಕಾ ಸರ್ಟಿಫಿಕೇಟ್, 3 ಲಿಮ್ಕಾ ಸರ್ಟಿಫಿಕೇಟ್ ಕೊಟ್ಟರು. ಒಟ್ಟು 5 ಬಾರಿ ಲಿಮ್ಕಾ ಸರ್ಟಿಫಿಕೇಟ್ ಸಿಕ್ಕಿದೆ. ಅಂದರೆ ಬಲ್ಬ್ ಒಳಗಡೆ ಒಂದು ಕ್ಯಾಲ್ಕುಲೇಟರ್ ಅಸೆಂಬಲ್ ಮಾಡಿದ್ದೆ ಅದಕ್ಕೆ. ಮತ್ತು ಕೆಲವೊಂದು ಜಗತ್ ಪ್ರಸಿದ್ಧ ಕಟ್ಟಡಗಳು, ತಾಜ್ ಮಹಲ್, ಗೋಲ್ ಗುಂಬಜ್, ಕೆಂಪುಕೋಟೆ, ವಿಧಾನಸೌಧ, ಲಂಡನ್ ಬ್ರಿಡ್ಜ್, ಈ ಥರ ಮಾಡಿದ್ದಕ್ಕೆ ಅದೊಂದು ಲಿಮ್ಕಾ ಸರ್ಟಿಫಿಕೇಟ್ ಸಿಕ್ಕಿದೆ. ಈ ಥರ ಅದನ್ನೇ 2010ಕ್ಕೆ ರಿನ್ಯೂವಲ್ ಮಾಡಿಬಿಟ್ಟು ನನ್ನ ರೆಕಾರ್ಡ್ನೇ ನಾನೇ ಬ್ರೇಕಪ್ ಮಾಡಿಬಿಟ್ಟು 5 ಲಿಮ್ಕಾ ಸರ್ಟಿಫಿಕೇಟ್ನ ತೊಗೊಂಡಿದ್ದೀನಿ. ಇವತ್ತು ನಮ್ಮ ವೀಕ್ಷಕರಿಗೆ ಏನು ಹೇಳ್ಕೊಡೋಕೆ ಇಷ್ಟಪಡ್ತಾ ಇದ್ದೀರಾ? ವೀಕ್ಷಕರಿಗೆ ಅಂತಂದರೆ ಕೆಲವೊಂದಿಷ್ಟು ಮಾಡೆಲ್ಗಳನ್ನ ತಂದಿದ್ದೀನಿ ಬಲ್ಬಲ್ಲಿ ಮಾಡಿರೋದು. ಆ ಮಾಡೆಲ್ಗಳ ಜೊತೆಗೆ ಅದನ್ನ ಹೇಗೆ ಮಾಡಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಮಾಡೋದಕ್ಕೆ ಯಾವ ಥರ ವಿಧಾನಗಳಿದೆ, ಮತ್ತು ಟಫ್ ಯಾವ ಥರ ಕಷ್ಟಪಡಬೇಕಾಗುತ್ತೆ ಒಂದು ಮಾಡೆಲ್ ಮಾಡಬೇಕಾದ್ರೆ. ಜೊತೆಗೆ ಏನಂತಂದರೆ ಒಂದೆರಡು ಅಲ್ಪಾವಧಿಯಲ್ಲಿ ಹೇಗೆ ಮಾಡ್ಬೋದು ಅಂತಂದು ಹೇಳ್ಕೊಡ್ತಾರೆ. ನಮ್ಮ ವೀಕ್ಷಕರಂತೂ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ಮೊದಲನೇದಾಗಿ ಯಾವ್ದು ಹೇಳ್ಕೊಡ್ತಾ ಇದ್ದೀರಾ ಸರ್? ಕೆಲವೊಂದಿಷ್ಟು ಮಾಡೆಲ್ಗಳನ್ನು ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಚಿಕ್ಕ ಒಂದು ಗಿಫ್ಟ್ ಥರ ಕೊಡೋದು, ಆ ಥರ ಒಂದು ಮಾಡೆಲ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಸರ್. ಇದು ಪ್ರಶಸ್ತಿ ಲಿಮ್ಕಾ ಬುಕ್ಸ್ ಆಫ್ ರೆಕಾರ್ಡ್ಸ್. ಲಿಮ್ಕಾ ಬುಕ್ ಆಫ್ ರೆಕಾರ್ಡು ಬೇರೆ ಬೇರೆ ಇವ್ರು ಮಾಡಿರೋ ಸಾಧನೆ ಲಿಮ್ಕಾ ಬುಕ್ಸ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿರೋದಿದು. ನೆಕ್ಸ್ಟ್ ನಮ್ಮ ವೀಕ್ಷಕರಿಗೆ ಏನು ಹೇಳ್ಕೊಡ್ತಾ ಇದ್ದೀರಾ? ಮೇಡಮ್, ಕೆಲವೊಂದಿಷ್ಟು ಬಲ್ಬ್ಗಳನ್ನು ತಂದಿದ್ದೀನಿ. ಇದು ಗೋಲ್ ಗುಮ್ಮಟ್ ಮೇಡಮ್. ಇದು ಗೋಲ್ ಗುಮ್ಮಟ. ಇದು ಹೇಗೆ ಅಂತಂದರೆ ಎಲ್ಲ ಹಾಳೆಗಳಿಂದನೇ ಮಾಡಿರೋದು. KG ಕಾರ್ಡ್ಬೋರ್ಡ್ ಹಾಳೆ, ಆಮೇಲೆ ಗಮ್ಮು, ಪೇಂಟಿಂಗು. ಇದರಿಂದ ಅಂದರೆ ಏನಂದರೆ ಮೊದಲು ಒಂದು ಇದು ಎಷ್ಟು ಅಳತೆಯಲ್ಲಿ ಕೂಡುತ್ತೆ ಅಂತಂದು ಒಂದು ಹೊರಗಡೆ ಮೆಜರ್ಮೆಂಟ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಬೇಸ್ಮೆಂಟ್ ಅಂತ ಹಾಕುತ್ತೆ, ರೌಂಡ್ ಬೇಸ್ಮೆಂಟ್ ಹಾಕಿ ಕಲರಿಂಗ್ ಮಾಡ್ಕೋದು. ಅಂದರೆ ನೈಜತೆ ಕಲರ್ ಹೇಗಿದೆ ಅದೇ ಥರ ನೈಜತೆ ಕೊಡೋ ದೃಷ್ಟಿನಲ್ಲಿ. ಅದ್ರ ಜೊತೆಗೆ ಕಟಿಂಗ್ಸು, ನಾವು ಯಾವ ಥರ ಒಂದು ಇದು ಕಿಟಕಿಗಳನ್ನ ಕಟ್ ಮಾಡ್ಕೊತೀವಿ, ಕಮಾನ್ಗಳನ್ನು ಅಂತಾರಲ್ಲ, ಇದನ್ನ ಕಟ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಒಂದಾದ್ಮೇಲೆ ಒಂದು ಇದನ್ನು ಅಂಟಿಸ್ತಾ ಹೋಗಬೇಕು. ಒಂದು ಮಾಡಬೇಕಾದ್ರೆ ಸುಮಾರು ಒಂದು 15ರಿಂದ 1 ತಿಂಗಳವರೆಗೂ ಟೈಮ್ ತೊಗೊಳುತ್ತೆ ಒಂದು ಮಾಡೆಲ್ ಆಗಬೇಕಾದ್ರೆ. ಬಟ್ ಇದು ಮಾಡೆಲ್ ಆದ ನಂತರ ಇದು ಏನೇ ಬೀಳಿಸಿದ್ರು ಯಾವುದೂ ಬೀಳಲ್ಲ. ಒಳಗಡೆ ಹೇಗೆ ಹಾಕ್ತೀರಾ? ಒಳಗಡೆ ಕಡ್ಡಿಗಳಿಂದ ಹಾಕ್ತೀವಿ. ಇಲ್ಲಿ ಕೆಲವೊಂದಿಷ್ಟು ಟೂಲ್ಸ್ ಇದೆ ನೋಡಿ ಮೇಡಮ್, ಕಡ್ಡಿ, ಆಮೇಲೆ ತಂತಿಗಳಿಂದ ಅಂಟಿಸೋದು ಮೇಡಮ್. ಇದು ಜಟ್ಕಾ ಬಂಡಿ ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಎಷ್ಟು ನಿಮಿಷ ತಗೊಂಡ್ರಿ ಮಾಡೋಕ್ಕೆ? ಇದು 2 ದಿನ ಬೇಕು ಮೇಡಮ್. ಇದು ಯಾಕೆ ಟೈಮಿಂಗ್ ಅಂತಂದರೆ ಒಂದು ಗಮ್ ಡ್ರೈ ಆದ ನಂತರ ಇನ್ನೊಂದು ಅಂಟಿಸೋದಕ್ಕೆ ಬರುತ್ತೆ. ಇದು ಮ್ಯಾಚ್ ಬಾಕ್ಸಿಂದ ಮಾಡಿರೋದು. ಇದು ಮನೆಯಲ್ಲಿ ವೇಸ್ಟ್ ಆಗಿ ಮ್ಯಾಚ್ ಬಾಕ್ಸ್ ಕೂಡ ಇರುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ಇದನ್ನ ಮಾಡ್ಬೋದು.
ಇರೋದು. ಇದು ಎತ್ತಿನ ಬಂಡಿ. ಇದು ತಾಜ್ ಮಹಲ್ ಮಾಡಿರೋದು. ನೆಕ್ಸ್ಟ್ ಇವಾಗ ಏನು ಹೇಳ್ಕೊಡ್ತಾ ಇದ್ದೀರಾ ನಮಗೆ? ನೆಕ್ಸ್ಟ್ ಮೇಡಮ್ ನಿಮಗೆ ಈ ಖಾಲಿ ಬಲ್ಬಲ್ಲಿ ಸ್ಟೆಪ್ಸ್ ಮಾಡಿ ಅದರೊಳಗಡೆ ಏನಂದರೆ ಒಂದು ಪಿಲ್ಲರ್ ಥರ ಮಾಡಿ ಸ್ಮಾಲ್ ಡಿಸೈನ್ ಮಾಡಿಕೊಡ್ತೀನಿ ಮೇಡಮ್ ನಾನು ಇದರಲ್ಲಿ. ಅಂದರೆ ಮೊದಲಿಗೆ ಇದು ಎರಡರಲ್ಲಿ ಮಾಡ್ಬೋದು. ಒಂದು 200 ವ್ಯಾಟ್ ಬಲ್ಬಲ್ಲೂ ಮಾಡ್ಬೋದು, 60 ವ್ಯಾಟ್ ಬಲ್ಬಲ್ಲೂ ಮಾಡ್ಬೋದು. ಮೇಲಿಂದ ಅಲ್ಯೂಮಿನಿಯಂ ಕ್ಯಾಪ್ ಇರುತ್ತಲ್ಲ, ಅದನ್ನು ತೆಗಿಬೇಕಾದ್ರೆ ಕೆಲವೊಂದು ಟೈಮ್ ಕೈಗೆ ಸಿಡಿಯುತ್ತೆ. ಅದಕ್ಕೆ ಹುಷಾರಾಗಿ ಅದನ್ನು ಓಪನ್ ಮಾಡ್ಕೋಬೇಕು. ಫಸ್ಟಿಗೆ ಓಪನ್ ಮಾಡ್ಕೊಂಡಾದ ನಂತರ ನಾವು ಒಳಗಡೆ ಏನೇನು ಮಾಡ್ತೀವಿ ಅಂತಂದು ಹೊರಗಡೆ ಒಂದು ಐಡಿಯಾ ಮಾಡಿಟ್ಕೋದು ಮೇಡಮ್. ಐಡಿಯಾ ಮಾಡಿಟ್ಕೊಂಡಾದ ನಂತರ ಅದಕ್ಕೆ ಏನೇನು ಬೇಕು, ಪೇಂಟಿಂಗ್ ಆಗಿರ್ಬೋದು, ಹಾಳೆ ಆಗಿರ್ಬೋದು, ಅದನ್ನು ತಗೊಂಡು ರೆಡಿ ಮಾಡ್ಕೋಬೇಕು ಮೇಡಮ್. ಇದನ್ನ ಮಾಡೋದಕ್ಕೆ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಾ ಅಂತ ಮೊದಲು ಹೇಳ್ಬಿಡಿ. ಇದನ್ನು ಮಾಡೋದಕ್ಕೆ ಪೇಂಟಿಂಗ್ ಕಲರ್ ಡಬ್ಬ, ಆಮೇಲೆ ಕಡ್ಡಿ, ಸೀಸರು, ಗಮ್ಮು, ಬಲ್ಬು, ವೇಸ್ಟೇಜ್. ಮತ್ತೇನು ಇದಕ್ಕೆ ಬೇರೆ ವಸ್ತುಗಳೇನು ತರೋ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್ ಏನು ಮಾಡ್ತೀವಿ? ಈಗ ಒಂದು ಚಿಕ್ಕದು 60 ವ್ಯಾಟ್ ಬಲ್ಬಲ್ಲಿ ಒಂದು ಫ್ಲ್ಯಾಗ್ ಥರ ಒಂದು ಡಿಸೈನ್ ಮಾಡಿ ಪಿಲ್ಲರ್ ಥರ ಮಾಡಿ ತೋರಿಸ್ತೀನಿ. ಮೊದಲಿಗೆ KG ಕಾರ್ಡ್ಬೋರ್ಡ್ ಹಾಳೆನ ತಗೊಂಡು ಒಂದು ಮೆಜರ್ಮೆಂಟಲ್ಲಿ ಡಿಸೈನ್ ಮಾಡ್ಕೊಳ್ಳೋದು ಮೇಡಮ್. ಅದನ್ನ ಮಾಡ್ಕೊಂಡು ಫ್ರೀ ಟೈಮಲ್ಲಿ ಏನು ಮಾಡ್ತಾ ಇರ್ತೀರಾ? ಫ್ರೀ ಟೈಮಲ್ಲಿ ಡ್ರಾಯಿಂಗೇ ಮ್ಯಾಮ್ ನಂದು ಹವ್ಯಾಸ. ನಿಮ್ಮ ಹಾಬೀಸು ಅದೇ? ಹಾಬೀಸು ಬರೆಯೋದು ಮತ್ತು ಡ್ರಾಯಿಂಗು. ಮುಖ್ಯವಾಗಿ ಅಂದರೆ ಡ್ರಾಯಿಂಗ್ ಮಾಡ್ತಾ ಇರ್ತೀನಿ, ರೈಟಿಂಗ್ ಮಾಡ್ತಾ ಇರ್ತೀನಿ, ಏನಾದ್ರು ಕತೆ ಕವನ ಬರೆಯೋದು. ಮಕ್ಕಳಿಗೆ ಯಾರಿಗಾದ್ರು ಟೀಚ್ ಮಾಡಕ್ಕೆ ಹೋಗ್ತೀರಾ? ಖಂಡಿತ ಮೇಡಮ್. ಎಲ್ಲಿ ಹೋಗ್ತಿರೋದು? ಮಕ್ಕಳಿಗೆ ಈ ಸ್ಕೂಲಲ್ಲಿ ಕೆಲವೊಬ್ಬರು ಸಮ್ಮರ್ ಕ್ಯಾಂಪ್ ಮಾಡಿದಾಗ ಹೇಳಿರ್ತಾರೆ, ಬಲ್ಬ್ ತೋರಿಸಿ ಬನ್ನಿ, ಮಕ್ಕಳು ನೋಡ್ತಾರೆ ಅಂತಂದೆಲ್ಲ ಹೇಳಿರ್ತಾರೆ. ಆ ಟೈಮಲ್ಲಿ ಕೆಲವೊಂದಿಷ್ಟು ಮಾಡೆಲ್ಗಳನ್ನ ಹೇಗೆ ಮಾಡೋದು ಅಂತ ಮಕ್ಕಳಿಗೆ ಹೇಳ್ಕೊಡ್ತೀನಿ. ಬಲ್ಬ್ಗಳಲ್ಲಿ ಮಾತ್ರ ಮಾಡ್ತೀರಾ ಇಲ್ಲ ಬಾಟಲ್ಸ್ ಏನಾದರೂ ಯೂಸ್ ಮಾಡಿ ಮಾಡ್ತೀರಾ? ಮುಖ್ಯವಾಗಿ ಅಂದರೆ ಬಲ್ಬಲ್ಲಿ ಜಾಸ್ತಿ ಮಾಡೋದು. ಬಲ್ಬ್ ಕಲಾವಿದ ಅಂತಲೇ ಗುರುತಿಸ್ತಾರೆ. ಅದ್ರ ಜೊತೆಗೆ ಬಾಟ್ಲಲ್ಲೂ ಮಾಡಿದ್ದೀನಿ. ಬಾಟ್ಲಲ್ಲಿ ಕೆಲವೊಂದು ಬಿಲ್ಡಿಂಗ್ಗಳು ಮಾಡಿದ್ದೀನಿ, ಆಮೇಲೆ ಎತ್ತಿನ ಬಂಡಿ ಮಾಡಿದ್ದೀನಿ ಬಾಟ್ಲಲ್ಲಿ. ಇವಾಗ ಇದಕ್ಕೆ ಬೇಸ್ಮೆಂಟ್ ಅಂತ ಮಾಡ್ಕೋದು ಮೇಡಮ್. ಫಸ್ಟಿಗೆ ಇದಕ್ಕೆ ಬೇಸ್ಮೆಂಟ್ ಅಂತ ಮಾಡಿದಾಗ ಒಂದು ಮೆಜರ್ಮೆಂಟಲ್ಲಿ ನೋಡ್ಕೊಳ್ಳೋದು, ವಿಸ್ತೀರ್ಣ ಎಷ್ಟಿದೆ, ಇದು ಹೋಗುತ್ತಾ ಏನು ಅಂತಂದು. ಒಳಗಡೆ ಹೋದ ತಕ್ಷಣ ರೌಂಡಾಗಿ ಕುಂತ್ರೆ ಅದ್ರ ಮೇಲ್ಗಡೆ ನಾವು ಏನನ್ನಾದರೂ ಡಿಸೈನ್ನ ಹಾಕ್ಬೋದು. ಆಮೇಲೆ 4 ಮೂಲೆನ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ಇದು ಸಿಂಪಲ್ಲು, ಅಂದರೆ 1-2-3 ನಿಮಿಷದಲ್ಲಿ ಅದು ಮಾಡೋ ಅಂಥ ಮಾಡೆಲ್ಲು. ಆದರೆ ನಮಗೆ ತಾಜ್ ಮಹಲು, ಗೋಲ್ ಗುಮ್ಮಟು ಈ ಥರದಂತಂದರೆ ತುಂಬ ಟೈಮ್ ತಗೊಳುತ್ತೆ ಅದು. ಅಂದರೆ ಅದರಲ್ಲಿ ಮುಖ್ಯವಾಗಿ ಅಂದರೆ ಪೇಷನ್ಸ್ ಇರಬೇಕು. ಪೇಷನ್ಸು ಮತ್ತು ಕ್ರಿಯೇಟಿವಿಟಿ ತುಂಬ ಮುಖ್ಯ ಮೇಡಮ್. ನಮ್ಮಲ್ಲಿ ತಲೆ ಎಷ್ಟು ಚೆನ್ನಾಗಿ ಓಡುತ್ತೆ ಆ ಥರನಾಗಿ ಇದನ್ನು ಮಾಡ್ಕೋಬೋದು. ಮನೇಲಿ ನೀವು ಬಿಟ್ಟರೆ ಬೇರೆ ಯಾರಾದರೂ ಇದನ್ನೆಲ್ಲ ಟ್ರೈ ಮಾಡಿದಾರಾ? ಇಲ್ಲ ಯಾರು ಮಾಡಲ್ಲ ಇದನ್ನು. ನಾನೊಬ್ಬನೇ ಹವ್ಯಾಸಕ್ಕೆ ಅಂತ ಮಾಡೋದು. ಈ ಥರ ಹಿಡ್ಕೊಂತಾದ ನಂತರ ಇದಕ್ಕೊಂದು ಗಮನಿಸೋದು. ಇದನ್ನು ತಗೊಂಡು ಪ್ರತಿ ಮುಂದಿನ ಭಾಗದಲ್ಲಿ ಅಂಟಿಸ್ಕೊಂಡು ಇದ್ರ ಒಳಗಡೆ ಇಳಿಸಿ ಆವಾಗ ಇದಕ್ಕೆ ಗಮ್ ಹಾಕೊಳ್ಳೋದು. ನಿಮಗೆ ಇದು ಬಿಟ್ಟು ಬೇರೆ ಏನಾದರೂ ಹಾಬೀಸ್ ಏನಾದರೂ ಇದೆಯಾ? ಇದು ಬಿಟ್ಟು ಹಾಬೀಸ್ ಅಂತಂದರೆ ನನಗೆ ಕ್ಯಾಮ್ರಾ ವರ್ಕ್ ಅಂದರೆ ತುಂಬ ಇಷ್ಟ. ಫೋಟೋಸ್ ತೆಗೆಯೋದು, ಸಣ್ಣ ಪುಟ್ಟ ಹ್ಯಾಂಡಿಕ್ಯಾಮಲ್ಲಿ ಶೂಟಿಂಗ್ ಮಾಡೋದು, ಈ ಥರ ಮಾಡ್ತಾ ಇರ್ತೀನಿ. ನಿಮ್ಮ ನೇಟಿವ್ ಪ್ಲೇಸ್ ಯಾವುದು? ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಮೇಡಮ್, ಹೊನ್ನೂರು ಅಂತ. ಡ್ರಾಯಿಂಗ್ ಅಂದರೆ ನಮ್ಗೆ ತುಂಬ ಇಷ್ಟ.
ಡ್ರಾಯಿಂಗಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತ ಈ ಬಲ್ಬ್ ಯಾವುದಾದ್ರೂ ಡ್ರಾಯಿಂಗ್ಸ್ ಮಾಡಿದ್ದೀರಾ ಇವಾಗ? ಡ್ರಾಯಿಂಗ್ ಅಂದರೆ ಇದೆ ಬಲ್ಬ್ ಆರ್ಟನ್ನೇ ಡ್ರಾಯಿಂಗ್ ಅಂತ ಹೇಳಿರೋದು. ಇದರಲ್ಲೇ ಅಚೀವ್ಮೆಂಟ್ ಮಾಡಬೇಕು, ಮುಂದೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಿಗೆ ಹೋಗಬೇಕು. ಈಗ ಲಿಮ್ಕಾ ಆಗಿದೆ ಅಲ್ಲ, ಇದೇ ಥರನಾಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಮಾಡಬೇಕಂತ ಆಸೆ ಮೇಡಮ್. ಇದೇನು ಮಾಡೋದಕ್ಕೆ? ಇದು ಸ್ಟೆಪ್ಸ್ ಮಾಡ್ತೀನಿ. ಅಂದರೆ ಈ ಥರನಾಗಿರೋದನ್ನು ಕಲಿಸಿದ್ರೆ ಮಕ್ಕಳೆಲ್ಲ ಮಾಡ್ಬೋದು. ಬಟ್ ಏನಂತಂದರೆ ದೊಡ್ಡದೆಲ್ಲ ಇದೆ ಇಲ್ಲ, ಈಗ ಕಡ್ಡಿಯಿಂದ ಬ್ರಿಡ್ಜ್ ಮಾಡೋದು ಆ ಥರ ಮಾಡಬೇಕಂದ್ರೆ ಒಂದು ತುಂಬ ಪೇಷನ್ಸ್ ಜೊತೆಗೆ ಅಷ್ಟೇ ರಿಸ್ಕ್ ಕೆಲಸ, ಟೈಮು ಬೇಕಾಗುತ್ತೆ, ಆಮೇಲೆ ಅಷ್ಟೇ ರಿಸ್ಕ್ನೂ ಆಗುತ್ತೆ. ಅದು ಎದಕ್ಕಂತಂದರೆ ಒಂದೊಂದು ಟೈಮಲ್ಲಿ ಕೂಡಿಸ್ಲಿಕ್ಕೆ ಹೋದಾಗ ಕೈಗೆ ಗ್ಲಾಸ್ ಹತ್ತೋದು, ಎದಕ್ಕಾರೆ ಬಲ್ಬ್ ಅಂದರೆ ತುಂಬ ಸೂಕ್ಷ್ಮ. ಅದು ಸ್ಟೆಪ್ಸ್ ಮಾಡ್ಕೊಂಡಿದ್ದೀನಿ. ಇದರ ಮೇಲೆ ಒಂದು ರೌಂಡ್ಗೆ ಟೇಬಲ್ ಥರ ಮಾಡ್ಕೊತೀನಿ. ಯಾವ್ಯಾವ ಸ್ಕೂಲಲ್ಲೆಲ್ಲ ಟೀಚಿಂಗ್ ಮಾಡೋಕೆ ಹೋಗ್ತಾ ಇದ್ರಿ? ನಾನು ಟೀಚಿಂಗ್ ಅಂತಂದರೆ ಸಮ್ಮರ್ ಕ್ಯಾಂಪ್ಗಳಲ್ಲೆಲ್ಲ ಅಲ್ಲೇ ನಮ್ಮ ತಾಲೂಕಿನ ಸುತ್ತಮುತ್ತಲು ಕೆಲವೊಂದು 2-3 ಸ್ಕೂಲ್ಗಳಲ್ಲಿ ಹೋಗಿದ್ದೆ ನಾನು. ಇದು ಈ ಬಲ್ಬಲ್ಲಿ ಹೇಗೆ ಆರ್ಟ್ ಮಾಡೋದು, ಮತ್ತು ಇದ್ರ ಜೊತೆಗೆ ಒಂದು ಸೃಜನಾತ್ಮಕ ಕಲೆ ಅಂದರೆ ಹೇಗೆ, ಆಮೇಲೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಅಂತ ಇರುತ್ತೆ. ಅದನ್ನು ಫಸ್ಟು ಅವ್ರು ಗುರ್ತಿಸ್ಕೋಬೇಕು. ಯಾವುದೇ ಇರಲಿ, ಈಗ ನಾನು ಬಲ್ಬಲ್ಲಿ ಮಾಡ್ತಾ ಇದ್ದೀನಿ, ಇನ್ನೊಬ್ಬರು ಟ್ಯೂಬ್ಲೈಟಲ್ಲಿ ಕಲೆ ಮಾಡ್ತಾರೆ, ಬಾಟ್ಲಲ್ಲೆಲ್ಲ ಕಲೆ ಮಾಡ್ತಾರೆ. ಹೀಗೆ ಪ್ರತಿಯೊಬ್ಬರಲ್ಲೂ ಒಂದು ಕಲೆ ಅಥವಾ ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಮೊದಲು ಅವ್ರು ಗುರ್ತಿಸ್ಕೊಂಡು ನನಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದೇ, ಏನಾದರೂ ಒಂದು ಮಾಡಬೇಕು ಅಂತಂದಾಗ ಈ ಥರ ಕಲೆಗಳು ಹುಟ್ಟುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ನನಗೂ ಸಹ ಅಷ್ಟೇ, ಇದನ್ನು ಯಾರೇನು ಕಲಿಸ್ಕೊಟ್ಟಿಲ್ಲ, ಇದೇ ಥರ ಮಾಡು ಹೀಗೆ ಮಾಡು ಅಂತ ಯಾವತ್ತೂ ಯಾರೂ ಹೇಳ್ಕೊಟ್ಟಿದ್ದಿಲ್ಲ. ಹೀಗೆ ಟ್ರೈ ಮಾಡ್ತಾ ನೀವೇ ಇದನ್ನೆಲ್ಲ ಕಲ್ತಿರೋದು. ಇನ್ನು ನಾನೇ ಕಲಿಸ್ಕೊಡ್ತೀನಿ ಬೇರೆಯವ್ರಿಗೆ. ಎಲ್ಲ ಸುಮಾರು ಎಷ್ಟು ಬಲ್ಬ್ಗಳನ್ನ ಮಾಡಿದ್ದೀರಾ ಈ ಥರ? ಇಲ್ಲಿವರೆಗೂ ಒಂದು 600 ಬಲ್ಬ್ಗಳನ್ನ ಮಾಡಿದ್ದೀನಿ ಮೇಡಮ್. 600 ಬಲ್ಬ್ಗಳು ಮಾಡಿದ್ದೀನಿ. ಎಲ್ಲ ವೆರೈಟಿ ಬಲ್ಬ್ಗಳನ್ನ ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ತುಂಬ ತಾಳ್ಮೆ ಬೇಕು ಮೇಡಮ್ ಇದು. ಯಾಕಂದರೆ ಒಂದೊಂದು ಟೈಮ್ ಫಿನಿಶಿಂಗ್ ಟೈಮಲ್ಲಿ ಬಲ್ಬ್ ಒಡೆದೋಗುತ್ತೆ, ಕೈಗೆಲ್ಲ ಗಾಯ ಆಗುತ್ತೆ. ಆ ಟೈಮಲ್ಲಿ ಇದನ್ನ ಬಿಟ್ಟೇ ಬಿಡೋಣ ಅನಿಸುತ್ತೆ, ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತ ಈ ಥರ ಎಲ್ಲ ಅನಿಸುತ್ತೆ. ಹೀಗೆ ಚಿಕ್ಕ ಸ್ಟೆಪ್ಸ್ಗಳನ್ನ ಮಾಡಿಕೊಂಡು ಎಷ್ಟು ನಿಮಿಷ ಬೇಕಾಗುತ್ತೆ ಇದನ್ನ ಮಾಡೋದಕ್ಕೆ? ಇದು ಮಾಡೋದಕ್ಕೆ ಒಂದು 5 ಮಿನಿಟ್ಸ್ ಬೇಕು ಮೇಡಮ್. ಅಂದರೆ ಗಮ್ಮು ಡ್ರೈ ಹೇಗಾಗುತ್ತಲ್ಲ ಅಷ್ಟು ಬೇಗ ಮಾಡೋದಕ್ಕಾಗುತ್ತೆ. ಅಂದರೆ ಒಂದು ಡ್ರೈ ಆದ ನಂತರ ಇನ್ನೊಂದು ಮೇಲ್ಗಡೆ ಕೂಡ್ಸೋದಕ್ಕೆ ಬರುತ್ತೆ. ಇಲ್ಲ ಅಂತಂದರೆ ಎಲ್ಲನೂ ಬಿದ್ದೋಗ್ಬಿಡತ್ತೆ, ಆ ಥರ ಇದು ಇರುತ್ತೆ. ಅದೇ ರೀತಿ ಕೆಲವೊಂದು ಏನಿದೆಯಲ್ಲ, ಇದು ಮೇಣದ ಬತ್ತಿಯಿಂದ ಮಾಡಿರೋದು. ಇದು ಮೇನ್ ಬತ್ತಿಯಿಂದ ಮಾಡಿರೋದು. ಮತ್ತೆ ಇದು ಬೀಳ್ಸಿದ್ರು ಈ ಕಡೆ ಹಾಕಿದ್ರಿ. ಒಂದು ನಿಮಿಷ, ಇದು ಹಿಂಗೆ ರೌಂಡ್ ಸ್ಟಾರ್ಟ್. ಅದು ಎಷ್ಟು ನಿಮಿಷ ಆಗುತ್ತೆ ತಗೊಳಕ್ಕೆ? ಇದು ಬೇಗ ಆಗುತ್ತೆ. ಇದು 1 ಅವರಲ್ಲಿ ಮಾಡಿರೋದು. ಇದು ಇನ್ನು ಕೆಲವೊಂದಿಷ್ಟು ಏನಂದರೆ, ಈಗ ಹೇಳಿದ್ನಲ್ಲ, ಈ ಹಾಳೆಯಿಂದ ಬೇಸ್ಮೆಂಟ್ ಮಾಡ್ಕೊಂಡಿರೋದು. ಬಟ್ ಇದು ಕೆಳಗಡೆ ಬೇಸ್ಮೆಂಟೇ ಕಡ್ಡಿಯಿಂದ ಮಾಡಿರೋದು ಇದೆ. ಇದು ವೇಸ್ಟ್ ಕಡ್ಡಿಗಳಿಂದ ಇದನ್ನ ಮಾಡ್ಬೋದು. ಅದ್ರ ಜೊತೆಗೆ ಇದು ಎತ್ತಿನ ಬಂಡಿ, ಇದು ಬ್ಯಾಂಬೂ ಸ್ಟಿಕ್ ಇಂದ ಮಾಡಿರೋದು. ಅದರಲ್ಲಿ ಏನಂತಂದ್ರೆ ಪ್ರತಿಯೊಂದು ಮಾಡಿರೋದಿದೆ. ರೈತ ಏನೇನು ಉಪಯೋಗಿಸ್ತಾರಲ್ಲ, ಆಮೇಲೆ ಉಲ್ಟಾ ತಿರುಗಿಸಿದ್ರು ಮನೆ ಇದೆ ನೋಡಿ, ಉಲ್ಟಾ ತಿರುಗಿಸಿದ್ರು, ಉಲ್ಟಾ ತಕೊಳ್ಳಿ, ಆ ಉಲ್ಟಾ ಮನೆ ಇದೆ. ಇದೇನಂತಂದ್ರೆ ಚಿಕ್ಕ ಹುಲು, ಬೆರಳು ಹೋಗಲ್ಲ. ಇದರಲ್ಲಿ ಏನಂದ್ರೆ ಮೊದಲು ಕಡ್ಡಿ ದಂಟ ಹಾಕೊಂಡು ಅದನ್ನ ರೌಂಡ್ ಮಾಡಿಬಿಟ್ಟು ಒಳಗಡೆ ಸ್ಟಿಕ್ಕಿಂದ ಇಳಿಸಿ ಗಮ್ ಅಂಟಿಸಿ, ಅದು ಆದ ನಂತರ ಈ ಕಡೆ ಪಕ್ಕದ ಸ್ಟೆಪ್ಸ್ ತಗೊಂಡು
ಮಾಡಿರೋದು ಎತ್ತಿನ ಬಂಡಿ ಇದು. ಇದು ಒಂದೇ ಅಲ್ಲ, ಅಂದ್ರೆ ಈ ಸೈಡ್ ಮಾಡ್ಬೋದು ಹೇಗೆ ಸುಲಭವಾಗಿ, ಬ್ಯಾಕ್ ಸೈಡ್ ಮಾಡೋದು ಇದೆಯಲ್ಲ ಇದು ತುಂಬಾ ಕಷ್ಟ. ಇದು ಚಿಕ್ಕ ಮನೆ ತರ ಇದೆ ನೋಡಿ, ಈ ಮನೆ ತರ ಅನ್ಸುತ್ತೆ ನಮ್ಗೆ. ಇದು ಪೇಪರ್ನಿಂದ ಮಾಡಿರೋದು. ಹಾ, ಎಲ್ಲ ಕೆಜಿ ಕಾರ್ಡ್ಬೋರ್ಡ್ ಮೇಡಮ್ ಇದು. ಇದನ್ನ ಫೋಲ್ಡ್ ಮಾಡಿ ಒಳಗಡೆ ಹಾಕಿದ್ರೆ, ಅಂದ್ರೆ ಬಲ್ಬ್ ಏನಿರುತ್ತಲ್ಲ ಈ ಬಲ್ಬ್ ಒಳಗಡೆ ಇದನ್ನ ಫೋಲ್ಡ್ ಮಾಡಿ ನಾವು ಹಾಕಿದ್ವಿ ಅಂತಂದ್ರೆ ಅದು ಮಾರ್ಕ್ ಬೀಳಲ್ಲ, ಆಮೇಲೆ ಮತ್ತೆ ತಾನೇ ಅಗಲ ಆಗೋಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಕೆಜಿ ಕಾರ್ಡ್ಬೋರ್ಡ್ ಹಾಳೆನ ತುಂಬಾ ಉಪಯೋಗಿಸ್ತೀನಿ. ಜೊತೆಗೆ ಏನಂತಂದ್ರೆ ಇಲ್ಲಿ ಇದು ಏರೋಪ್ಲೇನ್ ಮಾಡಿರೋದು, ಇದು ಹೋಗ್ತಾ ಇರೋದು ಮತ್ತೆ ಅದೇ ಅದ್ರ ಯಾವ ಬಣ್ಣ ಇರುತ್ತೆ ಫ್ಲೈಟದ್ದು ಅದೇ ತರ ಬಣ್ಣ ಈ ತರ ಮಾಡಿರೋದಿದೆ. ಇದು ಮಾಡಿದಾದ ನಂತರ ಗಮ್ ಡ್ರೈ ಆದ ನಂತರ ಏನ್ ಮಾಡಿದ್ರೂ ಇದು ಬೀಳಲ್ಲ ಮೇಡಮ್. ಪ್ರತಿಯೊಂದು ಅಂದ್ರೆ ಮಾಡಿರೋ ಆಲ್ಟಿಗೆ ತುಂಬಾ ಸೇಫ್ಟಿ ಅಂತ ಬಲ್ಬ್ ಅನ್ನ ನಾವು ಇಲ್ಲಿ ಬಳಸ್ಕೋಬಹುದು ಮೇಡಮ್. ಡ್ರೈ ಆಗಿದೆ ಮೇಡಮ್, ಅದ್ರ ಮೇಲೆ ಇನ್ನೊಂದು ಅಂಟಿಸ್ತೀನಿ. ಅಂದ್ರೆ ಅಷ್ಟು ಫುಲ್ ಒಣಗೋಗಿರಲ್ಲ, ಆದ್ರೂ ಸ್ವಲ್ಪ ಒಣಗೋಗಿರುತ್ತೆ ಅಷ್ಟೇ. ಇವಾಗೆಲ್ಲ LED ಬಲ್ಬ್ ಬಂದಾದ ನಂತರ ಈ ಬಲ್ಬ್ಗಳಿಗೆ ಇದನ್ನೇ ಇಲ್ಲ. ಯಾಕಂದ್ರೆ ಈ ತರ ಆರ್ಟ್ ಇತ್ತು ಅಂತಂದು ಇನ್ನಷ್ಟೇ ಹೆಸರಿಗಷ್ಟೇ ಉಳಿಯುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ LED ಬಲ್ಬ್ ಯೂಸ್ ಮಾಡ್ತಾರಲ್ಲ, ಆ ಕಾರಣಕ್ಕಾಗಿ ಮುಂಚೆ ಈ ಬಲ್ಬ್ಗಳು ಇನ್ನು ಸಿಗೋದು ಕಷ್ಟ. ಇದನ್ನ ಫೋಲ್ಡ್ ಮಾಡಿ ಒಳಗಡೆ ಹಾಕ್ತಾ ಇದ್ದೀನಿ. ಈಗ ಒಳಗಡೆ ಹಾಕಿದ ನಂತರ ಇದನ್ನ ಅಗಲ ಮಾಡೋದು. ಇನ್ನೂ ಡ್ರೈ ಆಗಿಲ್ಲ ನೋಡಿ, ಇದು ಈ ತರ ಆಗುತ್ತೆ. ಡ್ರೈ ಆಗದೆ ಹೋದ್ರೆ ಬೇರೆ ಬೇರೆ ಶೇಪಲ್ಲಿ ಕುಂತಿರುತ್ತೆ. ಇದನ್ನ ನಿಧಾನವಾಗಿ ಸರಿಸ್ಬಿಟ್ಟು ಈ ಕಡೆ ಮಾಡೋದು. ಇದು ಲಂಡನ್ ಬ್ರಿಡ್ಜ್ ಇದೆ ಇದು. ಹಿಂಗ್ ಹಳೆಗಳಿಂದ ಇದನ್ನ ಬಲ್ಬಲ್ ಮಾಡ್ತೀನಿ. ಕೆಲವೊಬ್ರು ಸಾಬೂನ್ಗಳಿಂದ ಮಾಡ್ತಾರೆ, ಅಂದ್ರೆ ಸಾಬೂನಿಂದ ಮೂರ್ತಿಗಳನ್ನೆಲ್ಲ ಬಲ್ಬ್ ಒಳಗಡೆ ಮಾಡಿ ಇದನ್ನ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಇದೇನು ಚಿಕ್ಕ ಹೋಲ್ ಇರುತ್ತೆ, ಇದು ನಾನು ಯೂಸ್ ಮಾಡೋದು ತುಂಬಾ ಚಿಕ್ಕ ಹೋಲ್, ಕಿರುವೆರು ಹೋಗಲ್ಲ. ಬಟ್ ಇನ್ ಕೆಲವೊಬ್ರು ಇಲ್ಲಿವರೆಗೂ ಕಟ್ ಮಾಡ್ಕೋಬಹುದು. ಕಟ್ ಮಾಡ್ಕೊಂಡು ಇದೆಷ್ಟು ಕಟ್ ಆಗಿರುತ್ತಲ್ಲ ಅಷ್ಟೇ ಒಳಗಡೆ ಮಟೀರಿಯಲ್ ನ ಇಳಿಸ್ಬೋದು ನಾವು. ಈಗ ಇದು ಫ್ಲಾಗ್ ರೆಡಿ ಆಗಿದ್ದೀರಾ? ಫ್ಲಾಗ್ ರೆಡಿ ಆಗಿದೆ. ಫ್ಲಾಗ್ ನ ಈ ಬಲ್ಬ್ ಒಳಗಡೆ ಕೂಡಿಸ್ತೀನಿ ಈಗ ಸದ್ಯ ಮೇಡಮ್. ನಿಧಾನವಾಗಿ ಫ್ಲಾಗ್ ನ ಒಳಗಡೆ ಹಾಕೋದು ಮೇಡಮ್. ಹೀಗೆ ಒಂದು ಫ್ಲಾಗ್ ಆದ ನಂತರ ಹಿಂದ್ಗಡೆ ಗಿಡಗಳನ್ನೆಲ್ಲ ಕೂಡಿಸ್ಬೋದು, ಚಿಕ್ಕ ಚಿಕ್ಕ ಕಟ್ ಮಾಡಿಬಿಟ್ಟು. ಇದಾದ ನಂತರ ಒಂದು ಗೋಲಿ ತಗೊಂಡು ಇದನ್ನ ಮೇಲ್ಗಡೆ ಏನು ಹೋಲ್ ಇರುತ್ತಲ್ಲ ಇದನ್ನ ಕ್ಲೋಸ್ ಮಾಡ್ಕೋಬಹುದು ಮೇಡಮ್. ಈ ಗೋಲಿಯಿಂದ ಇದನ್ನ ಕ್ಲೋಸ್ ಮಾಡ್ಕೊಂಡ್ರೆ ಯಾರಾದ್ರೂ ಮೇಲ್ಗಡೆಯಿಂದ ಬಟ್ ತೋರಿಸ್ಬಾರ್ದು ಅಂತಂದು ಒಂದು ಸೇಫ್ಟಿ ತರ ಉಳ್ಕೊಳ್ಳುತ್ತೆ ಇದು ಮಾಡಿರೋದು ಮೇಡಮ್. ಇಂಡಿಯಾ ಫ್ಲಾಗ್ ಮಾಡಿದ್ದಾರೆ, ಬಟ್ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಈಗಿನ ಜನ ವಾಟ್ಸಪ್, ಫೇಸ್ಬುಕ್ ಇಂಥದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಅಂಥವ್ರಿಗೆ ನಮ್ಮ ವೀಕ್ಷಕರಿಗೆ ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ವಾಟ್ಸಪ್ಪು ಕಂಪ್ಯೂಟ್ರಿಂದ ಇಂಥ ಕಲೆಗಳೇ ಹೋಗಿದ್ದಾವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈಗಿನ ತಂತ್ರಜ್ಞಾನ ಏನಿದ್ರೆ ಪ್ರತಿಯೊಂದು ಕಂಪ್ಯೂಟ್ರಲ್ಲಿ ಅಥವಾ ನಾವೇನು ಗ್ರಾಫಿಕ್ಸ್ ಅಂತ ಯೂಸ್ ಮಾಡ್ತೀವಿ ಅದರಲ್ಲೇ ಇದನ್ನೆಲ್ಲ ಮಾಡ್ಕೊಂಡು ಬಿಡ್ಬೋದು. ಈಗ ಹಳೆ ಕಲೆಗಳಂತ ಏನಿತ್ತಲ್ಲ, ನೈಜತೆ ಕಲೆ ಚಿತ್ರಣ ಬಿಡಿಸೋದಾಗಿರ್ಬೋದು, ಮರಳು ಚಿತ್ರಣ ಬಿಡಿಸೋದಾಗಿರ್ಬೋದು, ಅಥವಾ ಬಾಂಬೋ ಪೇಂಟಿಂಗ್ ಆಗಿರ್ಬೋದು, ಕ್ಲೇ ಕ್ರಾಫ್ಟ್ ಆಗಿರ್ಬೋದು, ಈ ಥರ ಕಲೆಗಳನ್ನ ಹೇಳಿಕೊಡುವವರು ಕಡಿಮೆ ಆಗಿದ್ದಾರೆ ಒಂದೇದು ಮೇಡಮ್. ಜೊತೆಗೆ ಏನಂತಂದರೆ ಈ ಕಲೆಗಳನ್ನು ಒಂದು ಬೆಳೆಸಿದ್ರು ಅಥವಾ ಕಲೆ ಗುರುತಿಸಿದ್ರು ಅದಕ್ಕೆ ಸರಿಯಾದ ಸ್ಥಾನಮಾನ ಇಲ್ಲದೆ ಕಾರಣ ಈ ಕಲೆಗಳು ಹಾಗೆ ನಶಿಸಿ ಹೋಗ್ತಾ ಇದೆ. ಬಟ್ ಏನಂತಂದರೆ ಯೂಥರ್ನ ಉಳಿಸುವ ನಿಟ್ಟಿನಲ್ಲಿ ಹೊಸ ಏನು ಯುವ ಪೀಳಿಗೆ ಏನಿದೆಯಲ್ಲ, ಇವಾಗಿನ ಜನ್ರೇಷನು ಈ ಮೊಬೈಲ್ನು ಬಿಡಬೇಕು ಅಥವಾ ಕಂಪ್ಯೂಟರ್ನು ಬಿಡಬೇಕು. ಇಂಥ ಪೇಂಟಿಂಗ್ಗಳನ್ನ ಮನೆಯಲ್ಲಿ ಕುಂತು ಕಲಿಯೋದ್ರಿಂದ ಏನಂತಂದರೆ ಒಂದು ನೈಸರ್ಗಿಕ ಚಿತ್ರಣ ಬಿಡಿಸಿದ್ದಾಗಿರ್ಬೋದು, ಅಥವಾ ಇಂಥ ವೇಸ್ಟೇಜಲ್ಲಿ ನಾವು ಏನೋ ಒಂದು
ಮನೆಗಳನ್ನ ಕಟ್ಟೋದು ಅಥವಾ ಮಂದಿರಗಳನ್ನ ಕಟ್ಟೋದು, ಥರ್ಮೋಕೋಲ್ ಆರ್ಟ್ ಅಂತ ಬರುತ್ತೆ. ಅದನ್ನೆಲ್ಲ ಮಾಡೋದ್ರಿಂದ ಏನಂದರೆ ನಮ್ಮಲ್ಲಿ ಇರ್ತಕ್ಕಂಥ ಸೃಜನಶೀಲತೆ ಏನಂತಾರಲ್ಲ, ಸೃಜನಾತ್ಮಕತೆ, ಅದೊಂದು ಪೌಷ್ಟಿಕತೆ ಕೊಟ್ಟಂಗಾಗುತ್ತೆ ಅಂತ ಹೇಳ್ತೀನಿ. ಇಲ್ಲಿವರೆಗೂ ನಮಗೆ ಒಳ್ಳೆ ಕಲೆ ಪ್ರತಿಭೆಗಳನ್ನೆಲ್ಲ ಹೇಳ್ಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿತ್ತು. ಹಾಗೆ ನಿಮ್ಮ ವೃತ್ತಿ ಜೀವನ ಇನ್ನೂ ಚೆನ್ನಾಗಿ ಮುಂದುವರಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿಮಗೆಲ್ಲರಿಗೂ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ. ನಮಸ್ಕಾರ.